ಆಜಿ ಮಸಾಲಾ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೊಂದು ದಾರುಣ ಘಟನೆ ನಡೆದಿದೆ. ಕೇವಲ 200 ರೂಪಾಯಿ ಹಣದ ಕಿರಿಕಿರಿಗಾಗಿ ಮಂಗಳಮುಖಿಯೊಬ್ಬರ ಬರ್ಬರ ಕೊಲೆಯಾಗಿದೆ. ಮೆಜೆಸ್ಟಿಕ್ನ ಬಿಎಂಟಿಸಿ ಬಸ್ ನಿಲ್ದಾಣದ ಬಳಿ ಕಳೆದ ರಾತ್ರಿ ಘಟನೆ ಸಂಭವಿಸಿದ್ದು, ಪೊಲೀಸರು ಆರೋಪಿಯ ಎಡೆಮುರಿ ಕಟ್ಟಿದ್ದಾರೆ. ಕೇವಲ 200 ರೂಪಾಯಿಗೆ ಮಂಗಳಮುಖಿಯ ಕುತ್ತಿಗೆ ಸೀಳಿದ ಪಾಪಿ. ಸಿಸಿಟಿವಿ ನೋಡಿ ಕೊಲೆಗಾರನನ್ನ ಎಡೆಮುರಿ ಕಟ್ಟಿದ ಕಾಕಿ. ಈಕೆಯೇ ನೋಡಿ, ಜಸ್ಟ್ 200 ರೂಪಾಯಿಗೆ ಕೊಲೆಯಾದ ಮಂಗಳಮುಖಿ ದೇವಿ. ಮೂಲತಃ ಹುಬ್ಬಳ್ಳಿ ನಿವಾಸಿಯಾದ ಈಕೆ ಇತ್ತೀಚೆಗಷ್ಟೇ ಬೆಂಗಳೂರಿಗೆ ಬಂದಿದ್ದರು. ಬೆಂಗಳೂರಿನ ಸುಂಕದಕಟ್ಟೆ ಬಳಿ ತಮ್ಮ ಸ್ನೇಹಿತೆ ನಕ್ಷತ್ರ ಅವರೊಂದಿಗೆ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರು. ಆದರೆ ವಿಧಿ ಆಟವೇ ಬೇರೆಯಾಗಿತ್ತು. ನಿನ್ನೆ ರಾತ್ರಿ ವೇಳೆ ಊಟ ಮಾಡಲು ದೇವಿ ಹಾಗೂ ಸ್ನೇಹಿತೆ ನಕ್ಷತ್ರ ಇಬ್ಬರು ಮೆಜೆಸ್ಟಿಕ್ಗೆ ಬಂದಿದ್ರು. ಊಟ ಮುಗಿಸಿದ ನಂತರ ತಮ್ಮ ಬ್ಯಾಗ್ನಲ್ಲಿದ್ದ ಡ್ರಿಂಕ್ಸ್ ಕುಡಿಯಲೆಂದು ದೇವಿ ಬಸ್ ನಿಲ್ದಾಣದಿಂದ ಹೊರಗಡೆ ಬಂದಿದ್ದಾರೆ. ಇದೇ ವೇಳೆ ಅಲ್ಲಿಗೆ ಬಂದ ಕಾಮುಕ ದೇವಿಯ ಪ್ರಾಣಕ್ಕೆ ಸಂಚಕಾರ ತಂದಿದ್ದಾನೆ. ದೇವಿ ಅಂತ ಹೇಳಿ ಈಕೆ ಮಂಗಳಮುಖಿ ಆಗಿರ್ತಾರೆ. ಇವರನ್ನ ಯಾರೋ ಅಪರಿಚಿತರು ಅಲ್ಲಿ ಏನು ಬಸ್ ಸ್ಟ್ಯಾಂಡಿನ ಹೊರಗಡೆ ಕೊಲೆ ಮಾಡಿ ಅಲ್ಲೇ ಬಿದ್ದು ಸ್ಥಳದಲ್ಲಿ ಅಸುನೀಗಿರ್ತಾರೆ ಮತ್ತು ಅಲ್ಲಿಂದ ಪರಾರಿ ಆಗಿರ್ತಾರೆ ಅನ್ನೋ ಮಾಹಿತಿ ಲಭ್ಯ ಆದ ಮೇರೆಗೆ ಪೊಲೀಸ್ ಟೀಮ್ ಏನಿದೆ ಅಲ್ಲಿ ಹೋಗಿ ವಿಚಾರ ಮಾಡಲಾಗಿ ಮತ್ತು ತನಿಖೆ ಮಾಡಲಾಗಿ ಒಬ್ಬ ವ್ಯಕ್ತಿ ಒಂದು ಡಿಯೋ ಬೈಕಲ್ಲಿ ಬಂದು ಮೃತಪಟ್ಟಿರುವಂಥ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದು ನಮಗೆ ಗೊತ್ತಾಗುತ್ತೆ. ರಾಮಮೂರ್ತಿ ನಗರದ ನಿವಾಸಿಯಾದ 29 ವರ್ಷದ ಗೌತಮ್ ಎಂಬಾತ ಯಾವುದೇ ಕೆಲಸವಿಲ್ಲದೆ ಮೆಜೆಸ್ಟಿಕ್ ಸುತ್ತಮುತ್ತ ಸಣ್ಣ ಪುಟ್ಟ ಸುಲಿಗೆ ಮಾಡಿಕೊಂಡಿದ್ದ. ನಿನ್ನೆ ರಾತ್ರಿ ಒಂಟಿಯಾಗಿ ನಿಂತಿದ್ದ ದೇವಿಯ ಬಳಿ ಬಂದು 200 ರೂಪಾಯಿ ಕೊಡುವಂತೆ ಪೀಡಿಸಿದ್ದಾನೆ. ಆದರೆ ದೇವಿ ಹಣ ಕೊಡಲು ನಿರಾಕರಿಸಿದ್ದಾರೆ. ದೇವಿ ಹಣ ಕೊಡಲ್ಲ ಎಂದ ತಕ್ಷಣ ಆಕ್ರೋಶಗೊಂಡ ಪಾಪಿ ಗೌತಮ್ ತನ್ನ ಬಳಿ ಇದ್ದ ಡ್ರ್ಯಾಗರ್ ಚಾಕುವಿನಿಂದ ದೇವಿಯ ಕುತ್ತಿಗೆಗೆ ಇರಿದು ಹತ್ಯೆ ಮಾಡಿದ್ದಾನೆ. ಆ ವ್ಯಕ್ತಿ ಇಲ್ಲೇ ರಾಮಮೂರ್ತಿ ನಗರದ ನಿವಾಸಿ, ಸುಮಾರು ಒಂದು 29 ವರ್ಷದ ವ್ಯಕ್ತಿ ಅಂತ ತಿಳಿದು ಬಂದಿದ್ದು. ಆತನನ್ನು ನಾವೀಗ ವಶಕ್ಕೆ ಪಡೆದಿದ್ದೀವಿ. ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸಿದಾಗ ಅವನು ಅಲ್ಲಿ ಏನು ಕುಡಿದು ರಾಬರಿ ಮಾಡೋ ಸಲುವಾಗಿ ಅಲ್ಲಿ ಬಂದಿದ್ದು. ಏನೀಗ ಮೃತ ವ್ಯಕ್ತಿ ಇರ್ತಾರೆ ಅಲ್ಲಿ ನಿಂತ ಸಂದರ್ಭದಲ್ಲಿ ಅವ್ರ ಹತ್ರ 200 ರೂಪಾಯಿ ಕೇಳ್ತಾನೆ. 200 ರೂಪಾಯಿ ಕೊಡದೆ ಅವರು ರೆಸಿಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅವನ ಹತ್ರ ಇದ್ದಂಥ ಒಂದು ಡ್ಯಾಗರಿಂದ ಅವರ ತಲೆ ಮೇಲೆ ಒಂದು ಏಟು ಹೊಡೆದು ಅವರ ಹತ್ರ ಪರ್ಸ್ನ ಕಿತ್ಕೊಳ್ತಾನೆ. ಪರ್ಸ್ನ ಕಿತ್ಕೊಂಡು ಮತ್ತು ಅವ್ರ ಮೊಬೈಲ್ನ ಕಿತ್ಕೊಂಡು ಅದೇ ಡ್ಯಾಗರಿಂದ ಒಂದು 3 ಕಡೆ ಅವ್ರಿಗೆ ಅಸಾಲ್ಟ್ ಮಾಡಿ ಅಲ್ಲಿಂದ ಪರಾರಿಯಾಗಿರ್ತಾನೆ. ಇನ್ನು ಘಟನೆ ನಡೆದ ತಕ್ಷಣ ದೇವಿಯ ಸ್ನೇಹಿತೆ ನಕ್ಷತ್ರ ನೀಡಿದ ದೂರಿನ ಮೇರೆಗೆ ಉಪ್ಪರಪೇಟೆ ಪೊಲೀಸ್ ಠಾಣೆಯ ಸಿಬ್ಬಂದಿ ತಕ್ಷಣ ಕಾರ್ಯಪ್ರವೃತ್ತರಾಗಿದ್ದಾರೆ. ಸಿಸಿಟಿವಿ ದೃಶ್ಯಾವಳಿಗಳನ್ನ ಪರಿಶೀಲಿಸಿದ ಪೊಲೀಸರು ಆರೋಪಿ ಗೌತಮ್ನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯ ಕೊಲೆಯಾದ ದೇವಿಯ ಮೊಬೈಲ್ ಹಾಗೂ 200 ರೂಪಾಯಿಗಳನ್ನ ಜಪ್ತಿ ಮಾಡಲಾಗಿದೆ. ಅದೇನೇ ಇರಲಿ, ಇತ್ತೀಚಿನ ದಿನಗಳಲ್ಲಿ ಇಂತಹ ಸಣ್ಣ ಪುಟ್ಟ ವಿಚಾರಗಳಿಗೆ ಗಲಾಟೆ, ಕೊಲೆಗಳು ಜಾಸ್ತಿ ಆಗ್ತಿರುವುದು ನಿಜಕ್ಕೂ ಕಳವಳಕಾರಿ ಸಂಗತಿ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.